ಗಡಿನಾಡಿನಲ್ಲಿ ಈ ಬಾರಿ ಮಳೆ ಕೈಕೊಟ್ಟ ಪರಿಣಾಮ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆಯನ್ನೇ ನಂಬಿಕೊಂಡಿದ್ದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ಹಿನ್ನಡೆ ಕಂಡಿವೆ. ಗಡಿನಾಡು ಭಾಗದ ಕರ್ನೂಲ್ ಜಿಲ್ಲಾ ಪ್ರಾಜೆಕ್ಟರ್ ಮ್ಯಾನೇಜರ್ ಮಾಧ್ಯಮದೊಂದಿಗೆ ಮಾತನಾಡಿ, ತುಂಗಭದ್ರಾ ನದಿಯಲ್ಲಿ ಕೂಡ ನೀರು ಇಲ್ಲದ ಕಾರಣ ಮಂತ್ರಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ತೊಂದರೆಯಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಕೆರೆ ಕಟ್ಟೆಗಳು ಮತ್ತು ಬಾವಿಗಳು ಬತ್ತುತ್ತಿರುವ ದೃಶ್ಯಗಳು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿವೆ. ಜಾನುವಾರುಗಳಿಗೆ ಮೇವು ಮತ್ತು ನೀರಿನ ಕೊರತೆ ಉಂಟಾಗಿದ್ದು, ಗ್ರಾಮೀಣ ಪ್ರದೇಶಗಳ ಜನರು ನಿತ್ಯದ ಬದುಕನ್ನೇ ನಡೆಸಲು ಪರದಾಡುವಂತಾಗಿದೆ ಎಂದು ಹೇಳಿದ್ದಾರೆ. ಅಲ್ಲಿನ ಸ್ಥಳೀಯರು ಮತ್ತು ಕೆಲ ಮುಖಂಡರುಗಳು ಮಾಧ್ಯಮದ ಜೊತೆಗೆ ಮಾತನಾಡಿದ್ದಾರೆ. ಕರ್ನೂಲ್ ಜಿಲ್ಲಾ ಗಡಿನಾಡ ಕನ್ನಡಿಗರ ಪ್ರಾಜೆಕ್ಟ್ ಚೇರ್ಮನ್ ಮಾತಾಡ್ತಾ ಇರೋದು ನಾನು. ನಮ್ಮ ಗಡಿನಾಡವರಿಗೆ ಈ ದಿನಲ್ಲಿ ನೀರಿನ ತೋರಿಕೆ ಭಾರಿ ಕಷ್ಟವಾಗಿದೆ. ಈ ನೀರು, ಈ ಮಳೆ ದೇವರನ್ನು ನಾವೆಲ್ಲ ಕೇಳ್ಕೊಂತಿರೋ ಒಂದೇ ಒಂದು ಈ 2 ತಿಂಗಳಿಂದ ಭಾರಿ ಕಷ್ಟದಾಗ ಬಿಡ್ತಾ ಇದ್ದಾರೆ ನೀರು. ಈ ಗಡಿನಾಡವಾಗಿ ಈ ಹೊಳೆದಾಗ ನೀರಿಲ್ಲ, ಕಾಲೇದಾಗ ನೀರಿಲ್ಲ. ಇವಾಗ ತುಂಗದಾಗ ಭದ್ರ 2 ತುಂಬವಾಗಲಿ ನಮ್ಮ ತುಂಗಭದ್ರದ ನೀರಿಲ್ಲಂಗೆ ಆಗ್ಯಾವು. ಅವು ಹೆಂಗನ್ನಾಗಲಿ ಎಮರ್ಜೆನ್ಸಿ ಆಗಿ ಇವಾಗ ನೀರು ಬರೋದೆ ಸ್ವಲ್ಪ ಹೊಳೆಗೆ ಒಂದು ನೀರು ಆತ್ಮಕ ರಾಯಚೂರು ಕಾಲೇವಕ್ಕ, ನಮ್ಮ ಕರ್ನೂಲ್ ಕಾಲೇವಕ್ಕ 2 ನೀರು ಕೊಟ್ರೆ ಅನಂತಪುರ ಡಿಸ್ಟಿಕ್ವರೆಗೆ ಎಲ್ಲರಿಗೂ ಸ್ವಲ್ಪ ಕುಡಿಯೋಕೆ ನೀರು ಬೇಕು. ಫಸ್ಟು ಕುಡಿಯೋದಾದ್ಮಾಗ ನಮ್ಮ ಹೊಲಗಳಿಗೆ ನೀರು ಕೊಟ್ಟರೆ ಸಂತೋಷ ಇರ್ತದೆ. ಈ ನೀರಿನ ಬಗ್ಗೆ ಭಾರಿ ಕಷ್ಟ ಆಗೈತೆ. ಈ ನೋಡ್ತಾ ಇದ್ದ ಪಕ್ಕದಲ್ಲಿ ಹೊಳೆ ಬಗಲ ಇದ್ದವ್ರಿಗೆ ಸ್ವಲ್ಪ ಪರವಾಗಿಲ್ಲ. ಅಲ್ಲಿ ನಮ್ಮ ಆದೋನಿ ಡಿವಿಷನ್ ಆಗಿರೋಂಥ ತಾಲೂಕ್ನಾಗಿರೋರಿಗೆ, ಮಂತ್ರಾಲಯ ಬರೋರಿಗೆ ಹೋಗೋರಿಗೆ ಭಾರಿ ಕಷ್ಟ. ನೀರು ತೊಂದರೆ ಆಗಿಬಿಟ್ಟದೆ. ಈ ನೀರು ಒಳ್ಳೆಯ ನೀರಿಗೋಸ್ಕರ ಭಕ್ತಾದಿಗಳು ಬರೋವರು ಜಾಸ್ತಿ ಆಗಿಬಿಟ್ಟಾರೆ. ಅದರಲ್ಲಿಂದ ಕೂಡ ನೀರಿನ ಭಾರಿ ಕಷ್ಟ ಆಗೈತೆ. ಅದರಲ್ಲಿಂದ ನಮಗೆ ಮಳೆ ಬಂದ್ರಂತೂ ಪರವಾಗಿಲ್ಲ. ಎಲ್ಲರೂ ಈ ತುಂಗಭದ್ರೆ 2 ತುಂಬಿವಲ್ಲ, ಈ ಭದ್ರ ತುಂಬಿ ನೀರೊಂದು ಕೊಟ್ಟರೆ ಭಾರಿ ಚಲೋ ಇರ್ತದೆ ಅಂತ ಕೇಳ್ಕೊಂತ ಹೇಳ್ತಾ ಇರ್ತೀವಿ. ಮಂತ್ರಾಲಯ ತಾಲೂಕು ಭಾಗದಲ್ಲಿಂದ ಮಾತನಾಡುತ್ತಿದ್ದೇನೆ. ನಾನು ಸಹಕಾರ ಸಂಘದ ಅಧ್ಯಕ್ಷ ಆಗಿ ಮಾರಪ್ಪ ಅಂತ. ಈ ವರ್ಷ 2026ರಲ್ಲಿ ನೀರಿನ ಅಭಾವ ಭಾಳ ಇದೆ. ಈ ಮಳೆ ಇಲ್ಲದ ಪರವಾಗಿ ಈ ಭಾಗದಲ್ಲಿ ಮಂತ್ರಾಲಯಕ್ಕೆ ಬರುವ ಯಾತ್ರಿಕರು, ಡಿವಿಷನ್ ಮತ್ತು 4-5 ತಾಲೂಕುಗಳು ಎಲ್ಲ ಸಮಸ್ಯೆ ನೀರಿನ ಇಬ್ಬಂದಿ ಆಗಿದೆ. ಅದರಿಂದ ದೇವರು ಮಳೆ ಕರುಣಿಸಿದ್ರೇನು ಭಯ ಇಲ್ಲ. ಇದು ಮಳೆ ಬರೋ ಪೊಸಿಷನ್ ಕಾಣುವುದು ಲೆನಿನ್ ಪ್ರಭಾವ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಮೇಲೆ ಗೌರ್ಮೆಂಟ್ನವರು, ಕರ್ನಾಟಕದವರಾಗಲಿ ಸ್ವಲ್ಪ ತುಂಗದಲ್ಲಿ ಭದ್ರದಲ್ಲಿ ಇದ್ದ ನೀರು ಕೂಡ ನಮ್ಮ ತುಂಗಭದ್ರಕ್ಕೆ ಸ್ವಲ್ಪ ಒಂದು 4-5 TMC ನೀರು ಕೆಳಗೆ ಬಿಟ್ಟರೆ ನಾವು ಕೂಡ ಕುಡಿಯೋದಕ್ಕೆ ಆಸ್ಕಾರ ಆಗ್ತದೆ ಅಂತ ನಾವು ಈ ಗಡಿನಾಡು ಭಾಗದಿಂದ ಕೇಳಿಕೊಳ್ಳುತ್ತಿದ್ದೇವೆ. ವರದಿ ಸಿದ್ದು.